ಹಲೋ ಗೈಸ್, ವೆಲ್ಕಮ್ ಟು ಅವರ್ ಡೇ 3 ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬೆಳಗ್ಗೆ ತಿಂಡಿ ತಿನ್ನೋದ ಅಂತ ಮೇಲ್ಗೆ ಬಂದಿದ್ದೆ. ಸಂಜೆ ವ್ಲಾಗಲ್ಲಿ ಮಿಕ್ಕಿದ್ದು ತೋರಿಸ್ತೀನಿ. ಇವಾಗ ತಾನೇ ಜಸ್ಟ್ ಸ್ಕೂಲಿಂದ ಬಂದ್ಬಿಟ್ಟು ಅಲ್ಲಿ ಹಳೆ ಮನೇಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೇಲ್ಗಡೆ ಬಂದೆ ಎಕ್ಸಸೈಸ್ ಮಾಡೋದ ಅಂತ. ಎಕ್ಸಸೈಸ್ ಮಾಡುವಾಗ ಕೋಲ್ ಬೇರೆ ಬಿದ್ದೋಯ್ತು, ಅದು ಕಾಲ ಮೇಲೆ. ಮನೆಗೆ ಬಂದಿದ ತಕ್ಷಣ ತಿರ್ಗಾ ಮೇಲ್ಗಡೆ ಎಕ್ಸಸೈಸ್ ಮುಗಿದ್ಮೇಲೆ ನಮ್ಮ ಫ್ರೆಂಡ್ಸ್ನ ಕರ್ಕೊಬರೋದ ಅಂತ ಹೋಯ್ತಿದ್ದೆ ದೇವಸ್ಥಾನ ಹತ್ರ. ಇನ್ನೇನು ರೀಚ್ ಆಗುವಾಗ ಅಷ್ಟೊತ್ತಲ್ಲಿ ನಮ್ಮ ಫ್ರೆಂಡ್ ಬಂದ. ನಾನು ಬರ್ತೀನಿ ತಡೆಯೋ ಅವನ್ನ ಪಿಕ್ ಮಾಡೋಕ್ಕೆ ಅಂದ್ಕೊಂಡು ನಾವಿಬ್ಬರು ಹೊರಟು. ಆಮೇಲೆ ಅವನ ಕೈಯಲ್ಲಿ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಕೊಟ್ಬಿಟ್ಟು ನಾನು ನಮ್ಮ ಶಿವನ ದೇವಸ್ಥಾನ ಹತ್ರ ನಿಂತ್ಕೊಂಡು ಕೈ ಮುಗ್ಕೊಂಡು ಆಮೇಲೆ ನವಗ್ರಹ ದೇವಸ್ಥಾನಕ್ಕೆ ಕೈ ಮುಗ್ದು ಆಮೇಲೆ ಮಿಕ್ಕಿದ ದೇವಸ್ಥಾನಗಳ ಕೈ ಮುಗಿ ಅಷ್ಟರಲ್ಲಿ ಅವ್ರ ಬಸ್ ಬಂತು. ಇವನು ನಮ್ಮ ಫ್ರೆಂಡ್ ಇನ್ನೊಬ್ಬ ಇದ್ನಲ್ಲ, ಅವ್ನು ವೀಡಿಯೋ ಮಾಡ್ತಿದ್ದ. ಇವನು ನಾಳೆ ಏನೇನು ಮಾಡೋದ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಿದ್ದ. ನಾನು ಅಷ್ಟೊತ್ತಲ್ಲಿ ಸುವರ್ಣಮುಖಿ ನಮ್ಮೂರಿನ ಹೊಳೆ ಹತ್ರ ಹೋಗ್ತಿದ್ದೆ, ತೋರ್ಸೋದ ನಮ್ಮೂರು ಹೊಳೆನ ಅಂತ. ಮೊದಲಿಲ್ಲಿ ಎಲ್ಲ ಫ್ರೆಶ್ಶು. ನಮ್ಮ ಅಜ್ಜಿ ತಾತ ಅವರೆಲ್ಲ ಬಟ್ಟೆ ಒಕ್ಕೊಂಡು ಮತ್ತು ಇಲ್ಲೇ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ತಿದ್ರು. ಇವಾಗೆಲ್ಲ ಬೆಂಗಳೂರು ಕೆಂಗೇರಿ ಮೋರಿನ ಬಿಟ್ಬಿಟ್ಟು ಈ ನೀರು ಇದು ಮಾಡಿಬಿಟ್ಟಿದ್ದಾರೆ, ಪೊಲ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಮೊದಲಿಲ್ಲೆಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ನಡ್ಕೊ ಹೋಗೋರು. ನಮ್ಮ ಅಪ್ಪಂದಿರು ಅವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಯ್ತಿದ್ರಂತೆ. ಆ ಕಡೆ ಹೋದರೆ ಗುಗಾರದೊಡ್ಡಿ, ಈ ಕಡೆ ಹೋದರೆ ಹನುಮನಹಳ್ಳಿ, ಇನ್ನೂ ಯಾವ್ಯಾವುದೋ ಊರು ಬರುತ್ತೆ. ಆಮೇಲೆ ನಾನು ಮನೆಗೆ ಬಂದು ದೇವ್ರ ಮನೆ ಸ್ನಾನ ಮಾಡ್ಕೊಂಡು ತಿರ್ಗಾ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ತಿರ್ಗಾ ಮನೆ ನಮ್ಮಮ್ಮ ಅಂತೂ ಪೂಜೆ ಮಾಡು ಕ್ಲೀನಾಗಿ ಹೋಗ್ಬಿಟ್ಟು ದೇವ್ರ ಮನೇಲಿ ಅಂತ ಅಂದ್ಬಿಟ್ಟು ನಾವು ಹೊಸ ಮನೆಗೆ ಬಂದ್ಬಿಟ್ಟು ಅಲ್ಲಿ ದೇವ್ರ ಮನೆಗೆ ಪೂಜೆ ಮಾಡ್ತಿದ್ದೆ. ಇವಾಗ ಏನೇ ಆಗಲಿ ವ್ಲಾಗ್ ಚೆನ್ನಾಗಿ ಓಡಲಿ ಇನ್ಮೇಲೆ ಅಂದ್ಕೊಂಡು ಅಷ್ಟೊತ್ತಲ್ಲಿ ಏನೋ ಫೋನ್ ಆಫ್ ಆದಂಗೆ ಆಯಿತು. ಆಮೇಲೆ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಪೂಜೆ ಮುಗಿಸ್ಬಿಟ್ಟು ಮನೆಗೆ ಬಂದೆ. ಇಷ್ಟೇ ಗೈಸ್ ಈ ವ್ಲಾಗ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.